ವೇಸ್ ಗಾರ್ಡನ್ ಮನೆಗಳ ಕಾವೇರಿ ನೀರಿನ ಪೈಪ್ನಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ. ನೀರನ್ನ ಕುಡಿಯೋಕೂ ಆಗದೆ ಬಳಸೋಕೂ ಆಗದೆ ಜನರು ಪರದಾಡ್ತಾ ಇದ್ದಾರೆ. ಸ್ಯಾನಿಟರಿ ಮಿಕ್ಸ್ ಆಗಿ ನೀರು ಬರ್ತಾ ಇದೆ ಅಂತ ಜನರು ಅಳಲನ್ನ ತೋಡ್ಕೊಂಡಿದ್ದಾರೆ. BWSSB ಸಿಬ್ಬಂದಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ವಿಎಸ್ ಗಾರ್ಡನ್ನಲ್ಲಿ ಕಳೆದ 2 ತಿಂಗಳಿನಿಂದ ಕಾವೇರಿ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ BWSSB ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮೇತ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಪುನೀತ್ ಕೆರೆಹಳ್ಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ, ಅದನ್ನ ಹತ್ತಿಕ್ಕುವ ಕೆಲಸ ಮಾಡಲಾಗ್ತಾ ಇದೆ. ಇದು ಸರ್ಕಾರದ ಕುಮ್ಮಕ್ಕು ಎಂದಿದ್ದಾರೆ. ಇದರಲ್ಲಿ ಕಾಣದ ಕೈಗಳ ಕೈವಾಡ ಇದೆ. ನಮ್ಮ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ರೀತಿ ಸುಳ್ಳು ಕೇಸನ್ನ ಹಾಕಿದ್ದಾರೆ. ಇದರಿಂದಾಗಿ ನಾವು ಕುಗ್ಗೋದಿಲ್ಲ, ಇಲ್ಲಿಂದ ನಮ್ಮ ಹೋರಾಟ ಆರಂಭವಾಗ್ತದೆ ಅಂತ ಸರ್ಕಾರ ಬಾಂಗ್ಲಾದೇಶಗಳನ್ನ ಹೊರಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶಭಕ್ತರು, ನಾಡಭಕ್ತರು, ನಾಡಿಗಾಗಿ, ಕರ್ನಾಟಕದ ಉಳಿವಿಗಾಗಿ, ಭಾಷಾ ಉಳಿವಿಗಾಗಿ, ಸಂಸ್ಕೃತಿ ಉಳಿವಿಗಾಗಿ ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡಿದ್ವು. ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಬಾಂಗ್ಲಾಕ್ಕೆ ಬಂದು ಬಾಂಗ್ಲಾ ವಲಸಿಗರು ಭಾರತಕ್ಕೆ ಬಂದು ಸೇರ್ಕೊಂಡಿರೋದ್ರು. ಇದ್ರ ವಿರುದ್ಧ ಕಾರ್ಯಾಚರಣೆ ಆರಂಭವಾಯಿತು ಯಾವಾಗ ಕಾಂಗ್ರೆಸ್ನ ವೋಟ್ ಬ್ಯಾಂಕಿಗೆ ತೊಂದರೆ ಆಯಿತು. ಈ ಕಾರ್ಯಾಚರಣೆ ಬಹಳ ದೊಡ್ಡ ವ್ಯಾಪ್ತಿಯನ್ನು ಪಡ್ಕೊಂಡ್ರೆ ನಾಳೆ ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅರಿತುಕೊಂಡಂತ ಸರ್ಕಾರ ನಮ್ಮ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿ ನಮ್ಮನ್ನ ಕಸ್ಟಡಿಗೆ ತೆಗೆದುಕೊಳ್ಳೋ ರಾತ್ರೋರಾತ್ರಿ ತಡರಾತ್ರಿ ಕಸ್ಟಡಿಗೆ ತಗೊಳ್ಳುವಂಥದ್ದೇನಿತ್ತು, ರಾತ್ರೋರಾತ್ರಿ ಕಸ್ಟಡಿಗೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತು. ಆದರೆ ನ್ಯಾಯಾಲಯ ಜಾಮೀನು ಕೊಟ್ಟಿದೆ. ನಾವು ಮತ್ತು ನಾಗೇಂದ್ರ ಅವರು, ಡಾಕ್ಟರ್ ನಾಗೇಂದ್ರ ಜಿ ಅವರು ಮತ್ತು ನಮ್ಮನ್ನು ನ್ಯಾಯಾಲಯ ಬಿಡುಗಡೆಗೊಳಿಸಿದೆ. ಆದರೆ ಇದು ವ್ಯವಸ್ಥೆಗೆ ಕನ್ನಡಿ ಹಿಡಿದಂತೆ. ಅಂದರೆ ಯಾರನ್ನ ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣದಲ್ಲಿ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ ಮನೆಗೆ ಬಿಜೆಪಿ ನಾಯಕರು ಭೇಟಿ ನೀಡಿದ್ದಾರೆ. BY ವಿಜೇಂದ್ರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಸಹಿತ ಹಲವರು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ 10 ಲಕ್ಷದ ಪರಿಹಾರದ ಚೆಕ್ ನೀಡಿದ್ದಾರೆ. ನೋಡಿ, ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂಥದ್ದು, ಗುಂಡಾರಿಸಿರುವಂಥದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಛಲವಾದಿಯವರು, ನಮ್ಮ ಕಾರಜೋಳ ಅವರು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ. ಅವ್ರ ತಾಯಿಯನ್ನು ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದರೆ ಯಾವುದೇ ಪರಿಹಾರ ಅದನ್ನು ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವಿವತ್ತು ಮತ್ತೊಮ್ಮೆ ಆಗ್ರಹಪಡಿಸುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಚೆಲ್ಲಾಟ ಆಡದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು, ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ CBI ತನಿಖೆನೇ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿದ್ದಾರೆ. BY ವಿಜೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ದೇವರ ದರ್ಶನವನ್ನ ಪಡೆದಿದ್ದಾರೆ. ಬಳಿಕ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಹಾಗೂ ಫೈರಿಂಗ್ ಪ್ರಕರಣ ಖಂಡಿಸಿ ಬಿಜೆಪಿ ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಆರ್ ಅಶೋಕ್, ಸೋಮಣ್ಣ ಸೇರಿದಂತೆ ಘಟಾನುಘಟಿ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಈ ಸಮಾವೇಶದ ಮೂಲಕ ಶಾಸಕ ಭರತ್ ರೆಡ್ಡಿ ಬಂಧಿಸುವಂತೆ ಹಾಗೂ ಪ್ರಕರಣವನ್ನು CBIಗೆ ವಹಿಸುವಂತೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. 2.5 ವರ್ಷ ಆಯಿತು. 2.5 ವರ್ಷದಿಂದ ಜನಕ್ಕೆ ಅನಿಸಿದೆ ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ ಇಲ್ಲಿ, ಸಿದ್ದರಾಮಯ್ಯನ, DK ಶಿವಕುಮಾರ ಯಾರು ಅಂತ ಗೊತ್ತಾಗಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ ಅಂತೂ ಯಾರು ಹೋಮ್ ಮಿನಿಸ್ಟರ್ ಅಂತಾನೂ ಗೊತ್ತಿಲ್ಲ. ಈ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಹೋರಾಟದಲ್ಲಿ ಭಾಗವಹಿಸಲೇಬೇಕು ಅಂತ ನಾನು ಕೂಡ ಬಂದಿದ್ದೇನೆ. ಇವತ್ತು ಬಳ್ಳಾರಿನಲ್ಲಿ ಯಾತಕ್ಕೋಸ್ಕರ ಅಂದ್ರೆ ಬಳ್ಳಾರಿ ನಗರದಲ್ಲಿ, ಬಳ್ಳಾರಿ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಮೆಯನ್ನ ಕೂರಿಸುವಂತ ನಿಟ್ಟಿನಲ್ಲಿ ಸಿಎಂ ತವರು ಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಲಾಗಿದೆ. ಸರ್ಕಾರಿ ಜಮೀನು ಪರಿಶೀಲನೆಗೆ ತೆರಳಿದ ವೇಳೆ ಜಮೀನು ಮಾಲೀಕ ಧಮಕಿಯನ್ನ ಹಾಕಿದ್ದಾನೆ.
ಮೈಸೂರಿನ ಗುಡಮಾದನಹಳ್ಳಿಯ ಜಿಎಂ ಪುಟ್ಟಸ್ವಾಮಿ ಎಂಬಾತ ಅಧಿಕಾರಿ ಜಿ ಭವ್ಯ ಹಾಗೂ ಗ್ರಾಮ ಸಹಾಯಕ ನವೀನ್ ಕುಮಾರ್ಗೆ ನಿಂದಿಸಿದ್ದಾನೆ. ಅಲ್ಲದೆ ಪುಟ್ಟಸ್ವಾಮಿ ಧಮಕಿ ರೆಕಾರ್ಡ್ ಆಗಿದಂತಹ ಮೊಬೈಲ್ ಅನ್ನು ಕೂಡ ಕಿತ್ಕೊಂಡು ಡಿಲೀಟ್ ಮಾಡೋದಕ್ಕೆ ಯತ್ನಿಸಿದ್ದಾನೆ. ಎನ್ಎಚ್ಎಂ ಸಿಬ್ಬಂದಿಗೆ ವೇತನ ಬಿಡುಗಡೆ ಮಾಡುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭರವಸೆ ನೀಡಿದ್ದಾರೆ. 2 ದಿನಗಳಲ್ಲಿ ವೇತನ ಬಿಡುಗಡೆ ಮಾಡ್ತೇವೆ. ಕೇಂದ್ರದಿಂದ ಹಣ ಬರುವುದು ತಡವಾದರೂ ಇಲಾಖೆಯ ಹಂತದಲ್ಲಿ ವೇತನ ನೀಡುವಂತೆ ಹೇಳಿದ್ದೇನೆ. ಕೇಂದ್ರದಿಂದ ಹಣ ಬಿಡುಗಡೆ ಬಳಿಕ ಸರಿ ಮಾಡಿಕೊಳ್ಳುವಂತೆ ಸೂಚಿಸಿದ್ದೇನೆ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಏನಾಗಿತ್ತು, ಕೇಂದ್ರದ ಸರ್ಕಾರಕ್ಕೆ ನಮಗೆ ಹಣ ಬರೋದು ಲೇಟ್ ಆಗಿದೆ. ಇನ್ನು ಈಗಾಗಲೇ ನಾನು ಮಾಹಿತಿ ಮಾತಾಡಿದ್ದೇನೆ. ನಮ್ಮ ಇಲಾಖೆ ಅಧಿಕಾರಿ ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ಥರ ಅಲ್ಲಿಂದ ತಡ ಬಂದರೂ ಕೂಡ ನಾವು ಎಡ್ಡಿ ಹತ್ರ ಮಾತಾಡ್ಕೊಂಡು ನಮ್ಮ ಕಡೆ ಹಣ ಕೊಡೋ ಥರ ಮಾಡ್ಕೋಬೇಕು. ಅವ್ರದ್ದು ಹಣ ಆಮೇಲೆ ಬಂದರೂ ಕೂಡ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಇನ್ನೊಂದು 2 ದಿವಸದಲ್ಲಿ ಈ ಪೇಮೆಂಟ್ ಎಲ್ಲ ಕೊಟ್ಬಿಡ್ತಾರೆ. ಮತ್ತು ಬರೋ ತಿಂಗಳಿಂದ ಈ ಥರ ಕಂಪ್ಲೇಂಟ್ ಬರಬಾರ್ದು. ಅಲ್ಲಿಂದ ಪೇಮೆಂಟ್ ರಿಲೀಸ್ ಆಗೋದಕ್ಕೆ ಸಮಯ ಸ್ವಲ್ಪ ತಡ ಆದರೂ ಕೂಡ. ಮಾಜಿ ಶಾಸಕ ರಾಜುಗೌಡ ಕಾರು ಅಪಘಾತವಾಗಿದೆ. ಲಾರಿಯೊಂದು ಹಿಂಬದಿಯಿಂದ ಬಂದು ಕಾರಿಗೆ ಗುದ್ದಿದೆ. ಅಪಘಾತದಲ್ಲಿ ರಾಜೀವ್ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು, ಅದೃಷ್ಟವಶಾತ್ ರಾಜುಗೌಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾದಗಿರಿ ನಗರದ ಗಂಜ್ ಪ್ರದೇಶದ ಬಳಿ ಒಂದು ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಕ್ರಾಸ್ ಬಳಿ 2 ಕುಟುಂಬದ ಮಧ್ಯೆ 19 ಗುಂಟೆ ಆಸ್ತಿಗಾಗಿ ವಿವಾದ ನಡೆದಿದೆ. ವಿವಾದಿತ ಜಾಗದಲ್ಲಿನ ತಗಡಿನ ಶೆಡ್ ಮನೆ ನೆಲಸಮ ಮಾಡಲಾಗಿದೆ. ಶಿವಲಿಂಗ ಗುಣದಾಳ ಮತ್ತು ಆತನ ಸಹಚರರು ಮಾಧವಿ ಸೋಲೋನಿ ಎಂಬುವರ ತಗಡಿನ ಶೆಡ್ಗೆ ನುಗ್ಗಿ ಮನೆಯಲ್ಲಿದ್ದವರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ದು ಹೊಲಾಗ ಕೋಟಿಗಿತ್ತರಿ, ಮತ್ತು ರಾತ್ರಿ 2 ಗಂಟೆಗೆ ಬಂದ್ರಿ. ನಮಗೆ ಬಡದ್ರಿ ಹೊರಗೆ ಹಾಕಿ ಬಡದ ಮೊಬೈಲ್ ಕಸ್ಕೊಂಡು ಹೋದ್ರಿ. ನಂದ ಮೊಬೈಲ್ ಕಸ್ಕೊಂಡು ಹೋಗ್ರಿ. ಮತ್ತು ನಾ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರಿ. ನಾ ಕಂಪ್ಲೇಂಟ್ ಕೊಟ್ಟೇನ್ರಿ. ಕೊಟ್ಟು ಮತ್ತೆ ಬರುತ್ತನಾಗ ರೀ ಹಾಜಾಗ ಮತ್ತು ನನಗೆ ಬಡದ್ರಿ ಕೊಳ್ಳಾಗಂತ ಎಲ್ಲ ಹರ್ಕೊಂಡ್ರಿ. ನನ್ನ ಸೀರೆ ಹರಿದ ಎಲ್ಲ ಇದು ಮಾಡ್ಯಾರಿ. ಎಷ್ಟು ಜನ ಇದ್ರಿ ಅವ್ರು? 10-12 ಜನ ಇದ್ರಿ ನೋಡ್ರಿ. 4 ಮಂದಿ ಗಂಡು ಮಕ್ಳು ರೀ, 4 ಮಂದಿ ಹೆಣ್ಮಕ್ಳ. ಎಷ್ಟು ಗಂಟೆಗೆ ರೀ ಇದು ಟೈಮ್? ಎಷ್ಟು ಗಂಟೆಗೆ? 2 ಗಂಟೆ ಆಗಿತ್ತು ನೋಡಿ ಟೈಮ್ ರೀ. ಆಗ್ರಿ ರಾತ್ರಿ. ನಾಪತ್ತೆಯಾಗಿರುವಂತಹ ರಾಜೀವ್ ಗೌಡನಿಗಾಗಿ ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ರಾಜೀವ್ ಗೌಡ ನಿವಾಸಕ್ಕೆ ಪೊಲೀಸರು ಭೇಟಿ ನೀಡಿ ತಲಾಶೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿರುವಂತಹ ರಾಜೀವ್ ಗೌಡ ನಿವಾಸಕ್ಕೆ ಶಿಡ್ಲಘಟ್ಟ ಪೊಲೀಸರು ಭೇಟಿ ನೀಡಿದ್ದಾರೆ. 4-5 ದಿನಗಳಾದರೂ ಕೂಡ ರಾಜೀವ್ ಗೌಡ ಇನ್ನೂ ಪತ್ತೆಯಾಗಿಲ್ಲ. ಸರ್ಕಾರಿ ಅಧಿಕಾರಿ ಮೇಲೆ ದರ್ಪ ತೋರಿಸಿದ ಕಾಂಗ್ರೆಸ್ ಮುಖಂಡನ ನಡೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು, ಈ ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜೀವ್ ಗೌಡ ತಪ್ಪಿಸಿಕೊಂಡು ಹೋಗಿದ್ದಾರೆ. ರಾಜೀವ್ ಗೌಡ ಬಂಧನಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಏನದಕ್ಕೇನು ಟೈಮ್ ನಿಗದಿ ಮಾಡಿದ್ದೀರಾ ನೀವು? ಮತ್ತೆ ಅವರು ನಾನು JDS ಕೇಳಿಕೊಂಡು BJP ಕೇಳಿಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ. ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ. ಬಂಧನ ಮಾಡ್ತಾರೆ. ಅದನ್ನು ನಮ್ಮ ಅಧ್ಯಕ್ಷರು ಕ್ರಮ ತಗೊಳ್ತಾರೆ. ಅವರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಅಧ್ಯಕ್ಷರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವರು ಪಕ್ಷದಿಂದ ತೆಗಿಬಹುದು, ಬಿಡ್ಬೋದು. ಅದು ಪೌರಾಯುಕ್ತೆ ಧಮಕಿ ಹಾಕಿದ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮುಖಂಡ ಕಳೆದ 4 ದಿನಗಳಿಂದ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾರೆ. ಇದೀಗ ನಿರೀಕ್ಷಣಾ ಜಾಮೀನಿಗಾಗಿ ರಾಜೀವ್ ಗೌಡ ವಕೀಲರಿಂದ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ JMFC ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಬಗ್ಗೆ ಸಚಿವ ಡಾಕ್ಟರ್ HC ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಅಸ್ಸಾಂ ಚುನಾವಣೆಯ ವೀಕ್ಷಕರಾಗಿದ್ದಾರೆ, ಆದ್ದರಿಂದ ದೆಹಲಿಗೆ ಹೋಗಿದ್ದಾರೆ. ಇದಕ್ಕೆ ಯಾವ ವಿಶೇಷ ಅರ್ಥಗಳು ಬೇಡವೇ ಬೇಡ ಎಂದಿದ್ದಾರೆ. ಜೊತೆಗೆ 2028ರವರೆಗೆ ಸಿದ್ದರಾಮಯ್ಯ CM ಆಗಿ ಇರ್ತಾರೆ ಅಂತ ಹೇಳಿದ್ದಾರೆ.
ಅವರು KPCC ಅಧ್ಯಕ್ಷರು, ಅಸ್ಸಾಂಗೆ ಅಬ್ಸರ್ವರ್ ಆಗಿ AICC ನೇಮಕ ಮಾಡಿದ್ದಾರೆ. ಅಬ್ಸರ್ವರ್ನಲ್ಲಿ ನೆನ್ನೆ ಮೀಟಿಂಗ್ ಕರೆದಿದ್ದಾರೆ. ಚಿತ್ರಗಳಲ್ಲಿ ನೋಡಿದ್ರೆ ಅವರು ಮೀಟಿಂಗಲ್ಲಿ ಅಟೆಂಡ್ ಆಗಿದ್ದಾರೆ. KPCC ಅಧ್ಯಕ್ಷ ಆಗಿದ್ದಾರೆ. AICC ಎಲ್ಲ ನಾಯಕರು ಅವ್ರಿಗೆ ಸಹಜವಾಗಿ ಪರಿಚಯ ಇರ್ತಾರೆ. ರಾಜಕೀಯ ಚರ್ಚೆ ಮಾಡಿರ್ತಾರೆ. ನಥಿಂಗ್ ರಾಂಗ್ ಇನ್ ಇಟ್. ಅಲ್ಲ, CM ಕುರ್ಚಿಯ ವಿಚಾರದ ಚರ್ಚೆಗಳ ಏನಾದರೂ ಅದು ನನಗೆ ಗೊತ್ತಿಲ್ಲ. ದಟ್ ಐ ಡೋಂಟ್ ನೋ. 2028ವರೆಗೂ ಸಿದ್ದರಾಮಯ್ಯವರು ಇರ್ತಾರ ಅನ್ನುವಂಥದ್ದು ಈಗ ಇರೋದ್ರಿಂದ ಹೋಪ್ಫುಲಿ ಇರ್ತಾರೆ ಅನ್ನೋದೇ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಕಾಂಗ್ರೆಸ್ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಬ್ಯಾನರ್ ಗಲಾಟೆಯ ಬಳಿಕ ಕೂಡಲೇ ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಆದ್ರೆ ಅವರ ಮೇಲೆ ಕೇಸ್ ಕೂಡ ಹಾಕಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮೆಟ್ರೋ ಪ್ರಯಾಣ ದರ ದುಬಾರಿ ವಿಚಾರವಾಗಿ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ BMRCL 71% ದರ ಹೆಚ್ಚಳ ಮಾಡಿದೆ. ಹೊಸ ಪೇಫಿಕ್ಷನ್ ಕಮಿಟಿ ರಚನೆ ಮಾಡುವಂತೆ ರಾಜ್ಯ ಸರ್ಕಾರ BMRCLಗೆ ತಿಳಿಸುವಂತೆ ಆಗ್ರಹಿಸಿದೆ. ಕಳೆದ ಬಾರಿ ದರ ಹೆಚ್ಚಳ ಮಾಡಿದ್ದಕ್ಕೆ ಜನ ಹೈರಾಣಾಗಿದ್ರು. ಈಗ ಮತ್ತೆ ದರ ಹೆಚ್ಚು ಮಾಡುವುದಕ್ಕೆ ಮುಂದಾಗಿರುವುದು ಖಂಡನೀಯ. ಬೇರೆ ನಗರಗಳಿಗೆ ಹೋಲಿಕೆ ಮಾಡಿದರೆ ಬೆಂಗಳೂರಿನಲ್ಲಿ ಡಬಲ್ ದರ. ಇದೇ ರೀತಿ ಮುಂದುವರೆದರೆ ಪ್ರತಿ ಮೆಟ್ರೋ ನಿಲ್ದಾಣದಲ್ಲಿ ಹೋರಾಟ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. And Constitution and its recommendations should the proposed February fare hike come into effect. The state government, if it does not heed to all of our demands, to the cries of the commuters, and if it goes ahead with this unscientific, anti-people, anti-public transport, second time fare hike on the Bengaluru Metro within a span of 10 months, at every metro station, lakhs of metro commuters will join. ಬೇಗೂರಿನಲ್ಲಿದ್ದಂತಹ ಅಕ್ರಮ ವಲಸಿಗರ ಮತ್ತೊಂದು ಅಕ್ರಮ ಬಯಲಾಗಿದೆ. ಅಕ್ರಮವಾಗಿ ವಿದ್ಯುತ್ ಕಳ್ಳತನ ಮಾಡ್ತಾ ಇದ್ದ ಬಾಂಗ್ಲಾದೇಶಿಗರ ಮುಖ ಅನಾವರಣವಾಗಿದೆ. ಬೆಸ್ಕಾಂ ಸ್ಥಳೀಯ ನಿವಾಸಿಗಳ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಿದೆ, ಆದರೆ ಅಕ್ರಮ ವಲಸಿಗರು ಅದೇ ವಿದ್ಯುತ್ ಕಳ್ಳತನ ಮಾಡಿದ್ದಾರೆ. ಯಾವುದೇ ಅನುಮತಿ ಇಲ್ಲದೆ ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ. ಯಾವುದೇ ಮೀಟರ್ ಬಾಕ್ಸ್ ಮುಂಜಾಗ್ರತಾ ಕ್ರಮ ಇಲ್ಲದೆ ವಿದ್ಯುತ್ ಅನ್ನು ಕದ್ದಿದ್ದಾರೆ. ಬೇಗೂರಿನಲ್ಲಿರುವಂತಹ ಸುರಕ್ಷಾ ಲೇಔಟ್ ಜನರಿಗರ ಜೀವ ಭಯದಲ್ಲಿ ಓಡಾಡುತ್ತಿದ್ದಾರೆ. ಈಗ ಅಕ್ರಮ ವಲಸಿಗರು ನೆಲೆಸಿದಂತಹ ಜಾಗದಲ್ಲಿ ಕಳೆದ 3 ತಿಂಗಳ ಅಂತರದಲ್ಲಿ 2 ಬಾರಿ ಅಗ್ನಿ ದುರಂತ ಸಂಭವಿಸಿದೆ. ಮತ್ತೊಂದು ಕಡೆಗೆ ಡಂಪ್ ಯಾರ್ಡ್ ಬಳಿ ಅನಾಮಿಕರ ಸಾವಿರಾರು ಗುಜರಿ ವಾಹನಗಳ ಓಡಾಟದಿಂದ ಜನ ಬೇಸತ್ತು ಹೋಗಿದ್ದಾರೆ. ವಿಚಿತ್ರ ವಾಸನೆಯಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದಷ್ಟು ಬೇಗ ಗುಡಿಸಲು ಹಾಗೂ ಗುಜರಿಗಳನ್ನು ತೆರವು ಮಾಡುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಭಯ ಆಗುತ್ತೆ. ಮೇಯ್ನ್ ಏನಂದರೆ ನಮಗೆ ಚೆನ್ನಾಗಿರೋ ರೋಡೇ ಇಲ್ಲ. ಏನಾದರೂ ಎಮರ್ಜೆನ್ಸಿ ಅಂತ ಅಂದರೆ ಒಂದು ಆ್ಯಂಬುಲೆನ್ಸ್ ಬರೋಕ್ಕಾಗಲ್ಲ. ಮತ್ತು ಈ ಮೊನ್ನೆ ಬೆಂಕಿ ಅಂಟ್ಕೊಂಡಾಗ ಫೈರ್ ಇಂಜಿನ್ ಬರೋಕ್ಕಾಗಲಿಲ್ಲ, ಪೊಲೀಸವ್ರು ಕೂಡ ಬರೋಕ್ಕಾಗಲ್ಲ. ತುಂಬ ಕಷ್ಟ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಮೊನ್ನೆ ಆಗಿ 3 ತಿಂಗಳಾಗಿದೆ, ಮತ್ತೆ ಬೆಂಕಿ ಅಂಟ್ಕೊಂಡಿದೆ. ನಮ್ಗೆ ಅದಂತೂ ಇದ್ದಿದ್ದು ಭಯ ಆಗಿದೆ. ಒಂದೊಂದು ಸಿಲಿಂಡ್ರ್ ಬ್ಲಾಸ್ಟ್ ಆಗಿದ್ದು ಬಾಂಬ್ಗಿಂತ ತುಂಬ ಜೋರಾಗಿ ಸೌಂಡ್ ಬಂತು. ಅದು ಭಯಕ್ಕೇನೆ ಜನಗಳೆಲ್ಲ ತುಂಬ ನರ್ವಸ್ ಆಗಿಬಿಟ್ರು. ಬೇಗೂರು ಅಗ್ನಿ ಅವಘಡ ಪ್ರಕರಣ ಸಂಬಂಧ ಜಾಗದ ಮಾಲೀಕ ಹಾಗೂ ಗುಜರಿ ಅಂಗಡಿ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪೊಲೀಸರು ಇಬ್ಬರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಪ್ರಾಣಾಪಾಯದ ಅನುಮತಿ ಪಡೆಯದೆ ಗುಜರಿಗಳನ್ನ ರಾಶಿ ಹಾಕಿ ನಿರ್ಲಕ್ಷ್ಯವನ್ನು ವಹಿಸಿದ್ರು. ಸುರಕ್ಷತೆ ವಹಿಸದೆ ನಿರ್ಲಕ್ಷ್ಯತೆಯನ್ನು ತೋರಿದ್ದಕ್ಕೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಲಕ್ಕುಂಡಿ ಗ್ರಾಮದಲ್ಲಿ 2ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. 8 ರಿಂದ 9 ಅಡಿಯಷ್ಟು ಮಣ್ಣು ತೆಗೆದ ಮೇಲೆ ನೈಜ ಲಕ್ಕುಂಡಿ ಪತ್ತೆಯಾಗ್ತಾ ಇದೆ. ಸಾಕಷ್ಟು ದೇವಾಲಯ ಮಣ್ಣಿನಲ್ಲಿ ಮಣ್ಣಾಗಿವೆ. ದೇವಸ್ಥಾನಗಳ ಮೇಲೆ ಲಕ್ಕುಂಡಿ ಗ್ರಾಮದ ಜನವಸತಿ ಇದೆ. ದೇವಸ್ಥಾನ ಹಾಗೂ ಸ್ಮಾರಕಗಳ ಮೇಲೆ ಮನೆ ನಿರ್ಮಾಣ ಮಾಡಿದ್ದಾರೆ. ನೈಜ ಲಕ್ಕುಂಡಿ ಪತ್ತೆಯಾಗಬೇಕಂದ್ರೆ ಲಕ್ಕುಂಡಿಯನ್ನ ಸ್ಥಳಾಂತರ ಮಾಡಬೇಕು ಅಂತ ಸ್ಥಳೀಯರು ಹೇಳಿದ್ದಾರೆ. ಚಿತಾಯಿಷಿ ಭೀಮಣ್ಣ ಖಂಡ್ರೆ ಪಾರ್ಥಿವ ಶರೀರ ಮೆರವಣಿಗೆ ಆರಂಭಗೊಂಡಿದೆ. ಪಾರ್ಥಿವ ಶರೀರಕ್ಕೆ ನಾಡೋಜ ಪೂಜ್ಯ ಬಸವಲಿಂಗ ಪಟ್ಟದೇವರು ಪೂಜೆ ಸಲ್ಲಿಸಿದ ಬಳಿಕ ಮೆರವಣಿಗೆ ಆರಂಭಿಸಿದ್ದಾರೆ. ಅಂಬೇಡ್ಕರ್ ವೃತ್ತ, ಬಸ್ ನಿಲ್ದಾಣ ಸೇರಿ ಹಲವು ಮಾರ್ಗಗಳ ಮೂಲಕ ಮೆರವಣಿಗೆ ಸಾಗಲಿದೆ. ಮೆರವಣಿಗೆಯಲ್ಲಿ ಮಠಾಧೀಶರು, ಕಾರ್ಯಕರ್ತರು, ಅಭಿಮಾನಿಗಳು ಭಾಗಿಯಾಗಲಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡಗೆ ಕರವೇ ಸಿಂಹ ಸೇನೆ ಕಾರ್ಯಕರ್ತರು ಬಾಗಿನ ಅರ್ಪಿಸಿದ್ದಾರೆ.
ಬಾಗಿನದಲ್ಲಿ ರೇಷ್ಮೆ ಸೀರೆ, ಹೂವು, ಹಣ್ಣು, ಅರಿಶಿನ, ಕುಂಕುಮ ನೀಡಿ ಗೌರವಿಸಿದ್ದಾರೆ. ಬಾಗಿನ ಅರ್ಪಿಸ್ತಾ ಇದ್ದಂತೆ ಪೌರಾಯುಕ್ತೆ ಅಮೃತಗೌಡ ಭಾವೋದ್ವೇಗಕ್ಕೆ ಒಳಗಾಗಿದ್ರು. ರಾಮನಗರದ ಕಂದಾಯ ಭವನದಲ್ಲಿರುವಂತಹ ರೈತರು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಗಾಗಿ ರೈತರ ಜಾಗ ಕೇಳಿದ ಜಿಬಿಎ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಕಚೇರಿ ಮುಂಭಾಗ ನೂರಾರು ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರಾಣ ಬಿಟ್ಟೇವು ಹೊರತು ಭೂಮಿಯನ್ನ ಬಿಡೋದಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಧಮಕಿ ಮತ್ತು ಅಶ್ಲೀಲ ಪದ ಬಳಕೆ ಪ್ರಕರಣ ಸಂಬಂಧ ಶಿಡ್ಲಘಟ್ಟದಲ್ಲಿ ಕರವೇ ಸಿಂಹ ಸೈನ್ಯದಿಂದ ಪ್ರತಿಭಟನೆ ನಡೆಸಿದೆ. 420 ರಾಜೀವ್ ಗೌಡ ಅಂತ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜೀವ್ ಗೌಡ ದೊಡ್ಡ ಭ್ರಷ್ಟ ಅಂತ ಪೋಸ್ಟರ್ ಬಿಡುಗಡೆಗೊಳಿಸಿದ್ದಾರೆ. ಆತನ ಮೇಲೆ 17ಕ್ಕೂ ಹೆಚ್ಚು ಎಫ್ಐಆರ್ ಇದ್ರೂ ರಕ್ಷಣೆ ಕೊಡಲಾಗ್ತಾ ಇದೆ. ಇಂತಹ ವಂಚಕನನ್ನ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಅಗಲಕೋಟೆ ಬಳಿ ಭೀಕರ ಅಪಘಾತವಾಗಿದೆ. ಹಿಟ್ ಅಂಡ್ ರನ್ಗೆ 3 ಬಲಿಯಾಗಿದ್ದಾರೆ. ವೇಗವಾಗಿ ಬಂದಂತಹ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ 3 ತಲೆಗಳು ಕೂಡ ಛಿದ್ರವಾಗಿವೆ. ಸ್ಥಳಕ್ಕೆ ದೇವನಹಳ್ಳಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಮೃತರಲ್ಲಿ ಓರ್ವ ತೌಸಿಫ್ ಅಂತ ತಿಳಿಸಿದ್ದಾರೆ. ಬಾದಾಮಿ ಶಾಸಕ ಚಿಮ್ಮನಕಟ್ಟಿ ಇಂದು ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲುಕ್ಯ ರಥಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಜನವರಿ 19, 20 ಹಾಗೂ 21ರಂದು ಬಾದಾಮಿ ಪಟ್ಟದಕಲ್ಲು ಹಾಗೂ ಐಹೊಳೆಯಲ್ಲಿ ಚಾಲುಕ್ಯ ಉತ್ಸವ ನಡೆಯಲಿದೆ. ಈ ವೇಳೆ ಬಾಗಲಕೋಟೆ ಎಡಿಸಿ ಅಶೋಕ್ ತೇಲಿ, ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರಾ ಭಾಗಿಯಾಗಿದ್ದರು. ಮಂಗಳೂರಿನ ಹೊರವಲಯದ ಕುತ್ತಾರು ಕೊರಗಜ್ಜನ ಆದಿ ಸ್ಥಳಕ್ಕೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಕುಟುಂಬ ಸಮೇತವಾಗಿ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಪುತ್ರ ಅಹಾನ್ ಶೆಟ್ಟಿ ನಟನೆಯ ಬಾರ್ಡರ್ 2 ಚಿತ್ರ ಯಶಸ್ಸಿಗೆ ಕೊರಗಜ್ಜನಲ್ಲಿ ಬಲಿ ಪ್ರಾರ್ಥನೆ ಸಲ್ಲಿಸಿದ್ದಾರಂತೆ. ಕಳೆದ 2-3 ತಿಂಗಳುಗಳಿಂದ ಶಿವಮೊಗ್ಗದ ವಿವಿಧೆಡೆ ನಿರಂತರವಾಗಿ ಕಳ್ಳತನ ನಡೀತಾ ಇದೆ. ಇದೀಗ ಶಿವಮೊಗ್ಗದ ವಿವೇಕಾನಂದ ಬಡಾವಣೆಯಲ್ಲಿ ಮನೆ ಕಳ್ಳತನ ನಡೆದಿದೆ. ವಿಜಯಲಕ್ಷ್ಮಿ ಎಂಬುವರ ಮನೆಯಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, ನಗದು ಕಳ್ಳತನವಾಗಿದೆ. ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಗಂಡನನ್ನ ಕಳೆದುಕೊಂಡು ಸಂಬಂಧಿಕರ ಮನೆಗೆ ಹೋಗಿದ್ರು. ಈ ಸಮಯ ನೋಡಿಕೊಂಡು ಖದೀಮರು ಕಳ್ಳತನವನ್ನ ನಡೆಸಿದ್ದಾರೆ. ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮತ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಸಿಟಿ ರವಿ, ಎಸ್ಎಲ್ ಭೋಜೇಗೌಡ ಗೆಲುವನ್ನು ಸಾಧಿಸಿದ್ದಾರೆ. ಸಿಟಿ ರವಿಗೆ 27 ಮತ, ಭೋಜೇಗೌಡಗೆ 30 ಮತ, ಬಿಜೆಪಿ ರೆಬಲ್ ಅಭ್ಯರ್ಥಿ ನಿರಂಜನ್ 5 ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾರೆ. ಸರ್ಕಾರವನ್ನೇ ನಾಚಿಸುವಂತೆ ಕೆಲಸವನ್ನ ವರ್ತೂರು ಬಳಗೇರಿ ನಿವಾಸಿಗಳು ಮಾಡಿದ್ದಾರೆ. ಸದಾ ಧೂಳು ಕಸದ ಸಮಸ್ಯೆಯಿಂದ ಜನರು ಪರದಾಡ್ತಾ ಇದ್ರು. ಜಿಬಿಎ ಬಳಿಯೂ ಸಮಸ್ಯೆಯನ್ನ ತೋಡಿಕೊಂಡಿದ್ರು. ಆದರೆ ಸರ್ಕಾರ ಮತ್ತು ಜಿಬಿಎ ಜನರ ಸಮಸ್ಯೆಗೆ ಕಿವಿಗೊಡದ ಹಿನ್ನೆಲೆಯಲ್ಲಿ ಸ್ವತಃ ನಿವಾಸಿಗಳು ಹಣವನ್ನು ಸಂಗ್ರಹಿಸಿ ರಸ್ತೆ ಕ್ಲೀನಿಂಗ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದಲ್ಲಿ ಬಂಡೂರು ಕುರಿ ದಾಖಲೆ ಬೆಲೆಗೆ ಮಾರಾಟವಾಗಿದೆ. 11 ತಿಂಗಳ ಟಗರು ಬರೋಬ್ಬರಿ 1,35,000 ರೂಪಾಯಿಗೆ ಮಾರಾಟವಾಗಿದೆ. ಕಿರುಗಾವಲು ಗ್ರಾಮದ ರೈತ ಉಲ್ಲಾಸ್ ಗೌಡ್ರಿಗೆ ಸೇರಿದಂತಹ ಬಂಡೂರು ಟಗರು ಇದಾಗಿದ್ದು, ಇದನ್ನ ಬೆಂಗಳೂರು ಮೂಲದ ಇಂಜಿನಿಯರ್ ಹರೀಶ್ ದುಬಾರಿ ಹಣವನ್ನು ನೀಡಿ ಖರೀದಿಸಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಶಾಂತಳ್ಳಿಯಲ್ಲಿ ಇತಿಹಾಸ ಪ್ರಸಿದ್ಧ ಕುಮಾರಲಿಂಗೇಶ್ವರ ಅದ್ದೂರಿ ರಥೋತ್ಸವ ನಡೆದಿದೆ. 67ನೇ ರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಹೊರ ಜಿಲ್ಲೆಯಿಂದಲೂ ಕೂಡ ಸಾವಿರಾರು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇದೆ. ತುಮಕೂರಿನ ಕೊರಟಗೆರೆ ಪಟ್ಟಣದ ಹೊರವಲಯದಲ್ಲಿ ಕಳೆದೊಂದು ತಿಂಗಳಿಂದ ಆತಂಕ ಸೃಷ್ಟಿಸಿದ ಚಿರತೆ ಸೆರೆಯಾಗಿದೆ. ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನ್ ಇರಿಸಿದ್ರು. ಇದೀಗ ಬೋನಿಗೆ ಚಿರತೆ ಬಿದ್ದಿದ್ದು ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಸುತ್ತೂರು ರಥೋತ್ಸವ ವಿಜೃಂಭಣೆಯಿಂದ ಸಾಗಿತು. ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಛತ್ರಿ, ಚಾಮರ, ವೀರಗಾಸೆ, ಮರಗಾಲು ಕುಣಿತ, ಗೊರವರ ಕುಣಿತ, ತಮಟೆ, ಕಂಸಾಳೆ ಸೇರಿ ವಿವಿಧ ಬಗೆಯ ಜಾನಪದ ಕಲಾ ತಂಡಗಳಿಂದ ರಥೋತ್ಸವಕ್ಕೆ ಮೆರುಗು ನೀಡಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಗಣ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು.